ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ನೋಡಿ, ಗ್ರಹಗಳು ಪ್ರತಿ ತಿಂಗಳು ಕೂಡ ತಮ್ಮ ಸ್ಥಾನವನ್ನ ಬದಲಾವಣೆ ಮಾಡುತ್ತೆ. ನೋಡಿ, 2024 ಹೊಸ ವರ್ಷದಲ್ಲಿ 30 ವರ್ಷಗಳ ನಂತರ ಶನಿ ಮಂಗಳನ ಸಂಯೋಗ ಆಗ್ತಾ ಇದೆ. ಶನಿ ಮಂಗಳನ ಸಂಯೋಗ ನೋಡಿ, ಧರ್ಮಾಧಿಪತಿ ಶನಿ, ಗ್ರಹಗಳ ಅಧಿಪತಿ ಮಂಗಳ ಒಟ್ಟಿಗೆ ಸಂಚಾರ ಮಾಡ್ತಾ ಇದೆ 2024ರಲ್ಲಿ. ಈ ರೀತಿಯ ಸಂಚಾರ ಆಗ್ತಾ ಇರೋದ್ರಿಂದ ಈ 3 ರಾಶಿಗಳಿಗೆ ಶ್ರೀಮಂತರಾಗುವ ಯೋಗ ಇದೆ 2024ರಲ್ಲಿ. ಮೊದಲ ರಾಶಿ ಯಾವುದು? ಮಿಥುನ ರಾಶಿ. ನೋಡಿ, ಶನಿ ಮತ್ತು ಮಂಗಳನ ನಡುವಿನ ಸಂಕ್ರಮಣ ಮಿಥುನ ರಾಶಿಯವರಿಗೆ ಬಹಳಷ್ಟು ಒಳ್ಳೆಯ ಪ್ರಯೋಜನವನ್ನ ತರ್ತಾ ಇದೆ. ಮುಖ್ಯವಾಗಿ ಮಿಥುನ ರಾಶಿಯವರು ಇಷ್ಟು ವರ್ಷಗಳ ಕಾಲ ಒಂದಷ್ಟು ಆಸೆಗಳು, ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತೀರಾ, ಅದೆಲ್ಲವೂ ಕೂಡ ಈಡೇರುತ್ತೆ. ಮನಸ್ಸಲ್ಲಿ ಅಂದುಕೊಂಡಿರುವಂತ ಕೆಲಸಗಳು ಸಕಾಲದಲ್ಲಿ ಪೂರ್ಣಗೊಳ್ಳುತ್ತೆ ಮಿಥುನ ರಾಶಿಯವರಿಗೆ. ನೀವು ಉದ್ಯೋಗವನ್ನ ಬದಲಾಯಿಸುವ ಅಥವಾ ಹುಡುಕುವ ಆಲೋಚನೆಯಲ್ಲೇನಾದ್ರೂ ಇದ್ರೆ ಮಿಥುನ ರಾಶಿಯವರು ಉತ್ತಮ ಉದ್ಯೋಗ ಅವಕಾಶಗಳು ಹೊಸ ವರ್ಷದಲ್ಲಿ ನಿಮ್ಗೆ ಸಿಗತ್ತೆ. ಅನಿರೀಕ್ಷಿತವಾಗಿ ಮಿಥುನ ರಾಶಿಯವರಿಗೆ ಹಣದ ಹರಿವು ಹೆಚ್ಚಾಗತ್ತೆ. ಅಡ್ಡಿಪಡಿಸಿದಂತಹ ಎಲ್ಲ ಕೆಲಸಗಳು ಅಂದ್ರೆ ಅರ್ಧಕ್ಕೆ ಒಂದಷ್ಟು ಕೆಲಸಗಳು ನಿಂತು ಹೋಗಿರುತ್ತೆ, ಅವೆಲ್ಲವೂ ಕೂಡ ಮರುಪ್ರಾರಂಭವಾಗಿ ಆ ಕೆಲಸದಲ್ಲಿ ಖಂಡಿತವಾಗ್ಲೂ ಕೂಡ ಮಿಥುನ ರಾಶಿಯವರು ಯಶಸ್ಸನ್ನ ಗಳಿಸ್ತೀರಾ. ಅಂದ್ರೆ ಎಲ್ಲಾ ಕೆಲಸಗಳು ಕೂಡ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ. ಒಟ್ಟಾರೆ ಯಶಸ್ಸಿಗೆ ಕಾರಣವಾಗತ್ತೆ ಶನಿ ಮತ್ತೆ ಮಂಗಳನ ಸಂಯೋಜನೆ. 2024ರಲ್ಲಿ ಮಿಥುನ ರಾಶಿಯವರಿಗೆ ಅದ್ಭುತವಾದಂತ ಫಲಿತಾಂಶ ಇದೆ. ಆರ್ಥಿಕ ಸ್ಥಿತಿಯೂ ಕೂಡ ಮಿಥುನ ರಾಶಿಯವರಿಗೆ ಉತ್ತಮ ಆಗತ್ತೆ. ತುಲಾ ರಾಶಿ. ನೋಡಿ, ಶನಿ ಮತ್ತು ಮಂಗಳನ ಸಂಯೋಗ ತುಲಾ ರಾಶಿಯವರಿಗೆ ಸಾಕಷ್ಟು ಅದೃಷ್ಟವನ್ನ ತಂದುಕೊಡುತ್ತೆ. ವೃತ್ತಿ ಆರ್ಥಿಕ ಸ್ಥಿತಿಯಲ್ಲಿ ತುಲಾ ರಾಶಿಯವರಿಗೆ ಅನಿರೀಕ್ಷಿತವಾಗಿ ಸುಧಾರಣೆಗಳಾಗತ್ತೆ. ಜೀವನದಲ್ಲಿ ಒಂದಷ್ಟು ಸಮಸ್ಯೆಗಳಿದ್ರೆ ಅದೆಲ್ಲವೂ ಕೂಡ ತುಲಾ ರಾಶಿಯವರಿಗೆ ಪರಿಹಾರವಾಗತ್ತೆ. ಕಷ್ಟಕರವಾದಂತ ಕಾರ್ಯಗಳು ಬಹಳ ಸುಲಭವಾಗಿ ಪೂರ್ಣಗೊಳಿಸ್ತೀರಾ 2024ರಲ್ಲಿ. ಬಹಳ ದಿನಗಳಿಂದ ಅವಿವಾಹಿತರಾಗಿರ್ತೀರಾ, ಮದುವೆಗೆ ಪ್ರಯತ್ನ ಮಾಡ್ತಾ ಇರ್ತೀರಾ ಬಹಳಷ್ಟು ವರ್ಷಗಳಿಂದ, 35-40 ವರ್ಷ ಆಗಿರುತ್ತೆ. ಆದರೆ ಈ ಅವಧಿಯಲ್ಲಿ ಖಂಡಿತ ವಿವಾಹವಾಗತ್ತೆ. ವ್ಯಾಪಾರಿಗಳಿಗೆ ಉತ್ತಮ ಲಾಭ ಆಗತ್ತೆ. ವ್ಯಾಪಾರಿಗಳಿಗೆ ಹೊಸ ಒಪ್ಪಂದಗಳನ್ನ ಪಡಿತೀರಾ, ಅದರಲ್ಲಿ ವ್ಯಾಪಾರಸ್ಥರು ಲಾಭ ಮಾಡ್ಕೋತೀರಾ. ಒಟ್ಟಾರೆ ತುಲಾ ರಾಶಿಯವರಿಗೆ ಮಂಗಳಕರವಾದಂತಹ ಫಲಿತಾಂಶ ಶನಿ ಮತ್ತು ಮಂಗಳನ ಸಂಯೋಜನೆಯಿಂದ 2024 ಬಹಳ ಚೆನ್ನಾಗಿದೆ ತುಲಾ ರಾಶಿಯವರಿಗೆ. ಕುಂಭ ರಾಶಿ. ನೋಡಿ, ಕುಂಭ ರಾಶಿಯವರಿಗೆ ಶನಿಯು ಕುಂಭ ರಾಶಿಯ ಅಧಿಪತಿ. ಕುಂಭ ರಾಶಿಯವರಿಗೆ ಶನಿ ಮತ್ತು ಮಂಗಳನ ಸಂಯೋಗ ಬಹಳ ಉತ್ತಮ ಆಗಿದೆ. ಕೆಲವು ಜನರು ಸಾಧನೆಯನ್ನ ಮಾಡ್ತಾರೆ. ಈ ರಾಶಿಯ ಕೆಲವೇ ಜನರು ಸಾಧನೆಯನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಶನಿ ಮತ್ತು ಮಂಗಳ ಒಟ್ಟಿಗೆ ಪ್ರಯಾಣ ಮಾಡೋದ್ರಿಂದ ಸಾಮಾಜಿಕ ವಲಯ ಹೆಚ್ಚಾಗತ್ತೆ. ನಿಮ್ಮ ಕೆಲಸದಲ್ಲಿ ಯಶಸ್ಸನ್ನ ಪಡಿತೀರಾ ಕುಂಭ ರಾಶಿಯವರು. ಕೆಲಸ ಸರಿ ಹೊಂದುತ್ತಾ ಇಲ್ಲ, ಅದನ್ನ ಬಿಟ್ಟು ಹೊಸ ಉದ್ಯೋಗಕ್ಕೆ ಹೋಗ್ತೀರಾ, ಅದರಲ್ಲಿ ಒಳ್ಳೆಯ ಫಲಿತಾಂಶವನ್ನ ಪಡಿತೀರಾ ಅಂತಾನೆ ಹೇಳಬಹುದು. ಒಟ್ಟಾರೆ ನೋಡೋದಕ್ಕೋದ್ರೆ ಕುಂಭರಾಶಿಯವರಿಗೆ ಬಹಳ ಚೆನ್ನಾಗಿದೆ. ಶನಿ ಹಾಗೆ ಮಂಗಳನ ಸಂಯೋಗ ಕುಂಭರಾಶಿಯವರ ಮೇಲೆ ಅದ್ಭುತವಾದಂತ ಫಲಿತಾಂಶವನ್ನ ಬೀರುತ್ತೆ. ಒಟ್ಟಾರೆ ಶನಿ ಮತ್ತು ಮಂಗಳನ ಸಂಯೋಗದಿಂದ ಈ 3 ರಾಶಿಯವರಿಗೆ ಶ್ರೀಮಂತರಾಗುವಂತಹ ಯೋಗ ಕಟ್ಟಿಟ್ಟ ಬುತ್ತಿ ಹೊಸ ವರ್ಷ 2024ರಲ್ಲಿ. ಮಿಥುನ ರಾಶಿಯವರಿಗೆ, ತುಲಾ ರಾಶಿಯವರಿಗೆ, ಕುಂಭ ರಾಶಿಯವರಿಗೆ. ಧನ್ಯವಾದ. ಎಲ್ರಿಗೂ ಕೂಡ ಒಳ್ಳೆಯದಾಗ್ಲಿ. ನಮಸ್ಕಾರ.